ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆಗೆ ನನ್ನ ಉತ್ತರ: ಯಾರ ಮಾತುಗಳಲ್ಲಿ ಶಕ್ತಿ ಚೈತನ್ಯ ಇರುತ್ತೆ ಅಂದರೆ ಅವ್ರಿಗೆ ಹೃದಯದಲ್ಲಿ ಭಯ ಇರೋದಿಲ್ಲ. ಮುಕ್ತವಾಗಿ ಎಲ್ಲವನ್ನ ಸ್ಪಷ್ಟವಾಗಿ ಸ್ವಚ್ಛವಾಗಿ ಹೇಳ್ಕೊಳ್ತಾರೆ. ಯಾವುದೇ ಅಪೇಕ್ಷೆಗಳನ್ನು ಪಡೆದೇನೆ ಇರುವಂತಹವರು ಧೈರ್ಯವಾಗಿ ಮಾತಾಡ್ತಾರೆ. ಎದುರುಗಡೆ ಇರೋ ವ್ಯಕ್ತಿಯಿಂದ ನನಗೇನಾದರೂ ಬೇಕು ಅಂದರೆ ನನ್ನ ಮಾತು ಸಂಕುಚಿತಗೊಳ್ಳುತ್ತೆ. ಇದನ್ನು ನೀವು ಗಮನಿಸಿ, ನಿಮ್ಮನ್ನು ನೀವು ಗಮನಿಸಿ, ಬೇರೆಯವ್ರನ್ನೂ ಕೂಡ ಗಮನಿಸಿ. ಖಂಡಿತವಾಗ್ಲೂ ಆ ಎಲ್ಲ ವಿಚಾರಗಳು ನಿಮಗೆ ಸ್ಪಷ್ಟವಾಗಿ ತಿಳಿತಾ ಹೋಗುತ್ತೆ. ಇಂಥವರು ಧೈರ್ಯವಾಗಿ ಮಾತಾಡ್ತಾರೆ. ಒಂದು. ಎರಡನೇದು, ಯಾರು ತಪ್ಪು ಮಾಡಿರ್ತಾರಲ್ಲ ಇವ್ರಿಗೆ ಮಾತಾಡಬೇಕಾದ್ರೆ ತಡವಡಿಸ್ತಾರೆ. ಇಂಥವ್ರ ವಿಚಾರಗಳು ನಿಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಇದಕ್ಕೆ ಸ್ಪೆಷಲ್ ಟ್ರೈನಿಂಗ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದು ನಿಸರ್ಗದಲ್ಲೇ ಇರುವಂತಹ ಒಂದು ವ್ಯವಸ್ಥೆ. ಆದ್ದರಿಂದ ಯಾರು ಹೃದಯದಲ್ಲಿ ಧೈರ್ಯ ಇದೆ, ಯಾರಿಗೆ ಧೈರ್ಯ ಇಲ್ಲ, ಯಾರು ಮಾತಾಡ್ತಾರೆ, ಗೊತ್ತಿರೋರೆಲ್ಲವೂ ಸುಲಲಿತವಾಗಿ ಅತ್ಯದ್ಭುತವಾಗಿ ಮಾತಾಡ್ಬಿಡ್ತಾರೆ. ನಿಮಗೆ ಗೊತ್ತಿರೋಂಥ ವಿಚಾರಗಳು ಇದೆಲ್ಲವನ್ನು. ಗೊತ್ತಿಲ್ಲದೆ ಇರೋ ವಿಚಾರದ ಬಗ್ಗೆ ಮಾತಾಡಿ ಅಂದಾಗ ಆಗ ಅವನ ಮಾತಲ್ಲಿ ಬದಲಾವಣೆಗಳನ್ನು ಕಂಡುಕೊಳ್ಬೋದು. ಆದ್ದರಿಂದ ಕೆಲವರು ನೀವು ಮಾಡಿರುವಂತಹ ಕಾಮೆಂಟ್ಗಳಿಗೆ ನನ್ನ ಉತ್ತರ, ಮತ್ತೆ ಕೆಲವರು ಕೇಳಿರುವಂತಹ ಪ್ರಶ್ನೆಗೆ ಈ ನನ್ನ ಉತ್ತರವನ್ನು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಯಾರು ಯಾವ ರೀತಿ ಮಾತಾಡ್ತಾರೆ ಅಂತ. ಇಲ್ಲಿ ಕೆಲವೊಬ್ಬರು ಈ ಬರವಣಿಗೆ ತಜ್ಞರು ಅಂತ ಇರ್ತಾರೆ, ಹ್ಯಾಂಡ್ ರೈಟಿಂಗ್ ಅನಾಲಿಟಿಕ್ಸ್ ಅಂತ ಕರೀತಾರೆ. ಅವ್ರು ಬಂದು ನನ್ನನ್ನು ಕನ್ಸಲ್ಟೆಂಟ್ ಮಾಡಿದಾಗ ನಾನು ಬರೆಯೋ ಒಂದು ಹ್ಯಾಂಡ್ ರೈಟಿಂಗನ್ನು ಗಮನಿಸಿ ಅಂತಿಮದಲ್ಲಿ ಹೇಳಿದ್ರು, ನಾನೊಬ್ಬ ಬರವಣಿಗೆ ತಜ್ಞ. ನಿಮ್ಮ ಬರವಣಿಗೆ ಹೇಗಿದೆ ಅಂದರೆ ಅರ್ದು ಕುಡಿದು ಬಿಟ್ಟಿದ್ದೀರಾ, ಯಾವುದೇ ರೀತಿ ಭಯ ಇಲ್ಲ, ನಿಮಗೆ ಪ್ರಿಪ್ರೇಷನ್ ಅವಶ್ಯಕತೆ ಇಲ್ಲ, ಎಲ್ಲವನ್ನ ಬಹಳ ಸ್ಪಷ್ಟವಾಗಿ ಸ್ವಚ್ಛವಾಗಿ ಮನಮಸ್ತಿಷ್ಕದಲ್ಲಿ ನೆಲೆಹೂರು ಆಗಿ ಹೇಳ್ತೀರಾ. ಅರ್ಥ ಮಾಡಿಸೋದು ಬೇರೆ, ಅರ್ಥ ಮಾಡ್ಕೊಳ್ಳೋದು ಬೇರೆ. ನೀವು ಹೇಳುವಂಥ ವಿಚಾರಗಳನ್ನು ಅರ್ಥ ಮಾಡಿಸೋಕೆ ಹೋಗೋದಿಲ್ಲ. ನೀವು ಅರ್ಥ ಆಗ್ಬಿಡುತ್ತೆ ಅಂಥವ್ರಿಗೂ ಕೂಡ. ಆ ಕ್ಷಣಕ್ಕೆ ಅಕಸ್ಮಾತ್ ಅರ್ಥ ಆಗಲಿಲ್ಲ ಅಂದರೂ ಬೇರೆ ದಿವಸ ನಿಮ್ಮ ಮಾತುಗಳೆಲ್ಲವೂ ಅವನಿಗೆ ಮನನ ಮಾಡ್ತಾ ಇರ್ತಾನೆ. ಅಷ್ಟು ಅದ್ಭುತವಾಗಿದೆ ನಿಮ್ಮ ಹ್ಯಾಂಡ್ ರೈಟಿಂಗ್. ನೋಡಿದಾಗ ಬಹಳ ಖುಷಿ ಆಯಿತು ನಿಮ್ಮನ್ನು ಮೀಟ್ ಮಾಡಿ ಅಂತ ಹೇಳ್ತಾರೆ. ಆದರೆ ಯಾತಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದರೆ, ನೀವು ಮಾಡುವಂತಹ ವೃತ್ತಿಯಲ್ಲಿ ಎಷ್ಟು ಪರಿಣಿತಿಯನ್ನು ಹೊಂದುತ್ತಾ ಹೋಗ್ತೀರಾ, ಆಗ ನಿಮಗೆ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತೆ. ಆದ್ದರಿಂದ ಎಕ್ಸ್ಪರ್ಟ್ ಆಗಿ, ಸ್ಪೆಷಲಿಸ್ಟ್ ಆಗಿ ನೀವು ಮಾಡ್ತಾ ಇರುವಂತಹ ವೃತ್ತಿಯಲ್ಲಿ ಯಾವಾಗ ನೀವು ಗೊತ್ತಿಲ್ಲದಿರೋ ವೃತ್ತಿ ಬಗ್ಗೆ ಮಾತಾಡಕ್ಕೆ ಹೋಗ್ತೀರಿ, ಅದು ತಡವರಿಕೆ ಉಂಟಾಗುತ್ತೆ. ಆದ್ದರಿಂದ ದಯಮಾಡಿ ಬೇರೆದನ್ನು ಮಾತಾಡೋ ಅವಶ್ಯಕತೆ ಇಲ್ಲ. ಗೊತ್ತಿರೋ ವಿಷಯವನ್ನು ಅತ್ಯದ್ಭುತವಾಗಿ ಮಾತಾಡ್ತಾ ಹೋಗಿ, ಅಥವಾ ಗೊತ್ತಿಲ್ಲದೆ ಹೋದರೆ ತಿಳ್ಕೊಳ್ತಾ ಹೋಗಿ. ತಿಳ್ಕೊಂಡು ಮಾತಾಡಿದಾಗ ಅದರ ಒಂದು ಮಹತ್ವ, ಸತ್ವ ಬಹಳ ಬಹಳ ಉಪಯುಕ್ತವಾಗುತ್ತೆ. ಬರೀ ಉಪಯೋಗ ಅಲ್ಲ, ಸದುಪಯೋಗವಾಗುತ್ತೆ.